ಎಲ್ಲ ಸೈನ್ ಮಾಡಿದ್ರಿ ಅವು ನ್ಯಾಯಾಧೀಶರನ್ನ ವಜಾ ಮಾಡಬೇಕಂತ ಇದನ್ನೆಲ್ಲ ಜಾಲತಾಣದಲ್ಲಿ ನೀವು ನೋಡಿದಿರಲ್ವಾ, ಅದನ್ನು ಬೇರೆ ರೀತಿಯೇ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಪಾರ್ಟಿದು ನಿಲುವಿರುತ್ತೆ, ಹೌದಾ? ವಿ ಆರ್ ಆಲ್ ಬೌಂಡ್ ಟು ಅವರ್ ಪಾರ್ಟಿ. ಅದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಒಂದು ಇಂಡಿಯಾ ಒಕ್ಕೂಟ ಅಂತ ಇರುತ್ತೆ, ಒಂದು ಪಾರ್ಟಿದು ಒಂದು ಅಲ್ಲಿರುವಂಥವ್ರು ಬೇರೆ ಬೇರೆ ಧರ್ಮದವರು ಇರ್ತಾರೆ. ಸೊ ನಾವು ಯಾರಿಗೂ ಕೂಡ ತೊಂದರೆ ಆಗದೋ ರೀತಿಯಲ್ಲಿ ನಡ್ಕೊಡ್ರಿ ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಹೈಕೋರ್ಟ್ ಈಗಾಗಲೇ ತಮಿಳ್ನಾಡಿನಲ್ಲಿ ತೀರ್ಮಾನ ಕೊಟ್ಟಿದೆ, ದೀಪ ಹಚ್ಬೋದು ಅಂತ ಹೇಳಿ. ಸೊ ಅದರ ಪ್ರಕಾರ ನಡೀಲಿ. ಮತ್ತು ವಾಟ್ ಎವರ್ ಕೋರ್ಟ್ ಜುಡಿಷಿಯರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. 9 MP ಯಲ್ಲಿ 3 ಜನ MP ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ರು ರಾಜ್ಯದಲ್ಲಿ ಅಂತ ಅನ್ನೋದೇ ಜಾಸ್ತಿ ಆಗಿದೆ. ಅದರಲ್ಲಿ ತಾವು ಅಲ್ಲ, ಅದಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ಅದನ್ನು ಮುಂದೆ ತಗೊಂಡೋಗಿದೆ, ಹೌದಾ? ನೋಡ್ರಿ, ಅದೇ ಒಂದು ಪ್ರಶ್ನೆ ಮೇಡಮ್, ನಿಮ್ದೇನಾದರೂ ಸೈನ್ ಇದೆಯಾ ಇಲ್ಲೋ ಅನ್ನೋದು ಅದರಲ್ಲಿ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಯಾಕಂದರೆ ಐ ಕ್ಲಿಯರ್ಲಿ ಟೋಲ್ಡ್ ಯು, ಪಾರ್ಟಿದ ಒಂದು ನಿಲುವಿರುತ್ತೆ, ಹೌದಾ? ಪಾರ್ಟಿಗೆ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಮೇಡಮ್, ಇನ್ನೊಂದು ಹುಬ್ಬಳ್ಳಿದು ಒಂದು ವಿವಾದ ಭಾಳ ಚರ್ಚೆ ಆಗ್ತಾ ಇದೆ. ಮಹಿಳೆಯನ್ನು ಇವತ್ತು ಉಳಿಸಿ ಹಲ್ಲೆ ಮಾಡಿದಂಥ ಘಟನೆ, ಅದು ಕುರಿತಂತೆ ರಾಜಕಾರಣ ಆಗ್ತಾ ಇದೆ. ಇದರ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರೋದು ಅಂತ ಹೇಳಿ, ದಿಸ್ ಈಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್. ಅದನ್ನು ತನಿಖೆ ಆಗಲಿ, ನಿಜವಾಗ್ಲೂ ಏನಾಗಿದೆ ಆ ಸೀನ್ನಲ್ಲಿ ಅದನ್ನು ತಿಳ್ಕೊಂಡು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಲೆಟ್ ದೆಮ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ರು. ಯಾಕಂದರೆ ಈಗ ಅದಾಗಿದ್ರೆ ಅದು ಒಳ್ಳೇದಲ್ಲ. ಅದೊಂದು ರಾಜಕಾರಣ ಆಗೋದ್ರಿಂದ ಈ ಪೊಲೀಸ್ ಇಲಾಖೆ ಅಂದರೆ ಅವ್ರು ಕೆಲಸ ಮಾಡೋಂಥವ್ರು ಅಂತ ಅವ್ರ ಮೇಲೆ ಒಂದು ರೀತಿ ಅಲ್ಲಿ ASI ಅವರು ಅವರೆಲ್ಲ ಕಣ್ಣೀರು ಇಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಡಿಮೋಟಿವೇಟ್ ಆಗುವ ರೀತಿ ಘಟನೆ ನಡೀತಾ ಇದೆ. ಅಲ್ಲ, ಏನೇ ವಿಷಯ ಆದರೂ ಮೀಡಿಯಾದವರು ನೀವು ಪದೇ ಪದೇ ಡಿಸ್ಕಸ್ ಮಾಡೋದ್ರಿಂದ ಅದು ಒಂಥರ ಡೈಸೆಕ್ಷನ್ ಮಾಡ್ದಂಗೆ ಆಗ್ತಾ ಇದೆ. ಸೊ ಅಲ್ಲಿ ಏನು ನಡಿಬೇಕು, ಯಾರು ಇನ್ವಾಲ್ವ್ ಇದ್ದಾರೆ, ಅವ್ರದ್ದು ಮೀಟಿಂಗ್ ಆಗುತ್ತೆ, ಇಂಟರ್ನಲ್ ಎನ್ಕ್ವೈರಿ ಆಗುತ್ತೆ, ರಿಪೋರ್ಟ್ ಬಂದಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಅವರು.